ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿಯಲ್ಲಿ ಇಂದು ರೈತರ ಆಕ್ರೋಶದ ಅಲೆ ಮುಗಿಲು ಮುಟ್ಟಿದೆ. ತೀವ್ರ ಬರಗಾಲದಿಂದ ಕಂಗಾಲಾಗಿರುವ ರೈತರು ಬೆಳೆ ಸಾಲ ಮನ್ನಾ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ರಸ್ತೆ ತಡೆ ಪ್ರತಿಭಟನೆ ನಡೆಸಿದ್ದಾರೆ. ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿ ನೂರಾರು ರೈತರು ಒಗ್ಗೂಡಿ ತಾವು ರಕ್ತ ನೀರೆರೆದು ಬೆಳೆದ ಟೊಮೆಟೊ ಹಣ್ಣುಗಳನ್ನು ರಸ್ತೆಯುದ್ದಕ್ಕೂ ಸುರಿದು ಸರ್ಕಾರದ ವಿರುದ್ಧ ತಮ್ಮ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಳೆದ ಹಲವು ವರ್ಷಗಳಿಂದ ಮಳೆಯಿಲ್ಲದೆ ಕೆರೆ ಕಟ್ಟೆಗಳು ಬಟಾಬಯಲಾಗಿವೆ, ಅಂತರ್ಜಲ ಮಟ್ಟ ಸಂಪೂರ್ಣ ಕುಸಿದಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದ ಟೊಮೆಟೊಗೆ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆಯೂ ಸಿಗದೆ ರೈತರು ಕಣ್ಣೀರಿಡುತ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆ.ವಿ. ರಘುನಾಥ ರೆಡ್ಡಿ ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದ್ದಾರೆ. ತೀವ್ರ ಬರಗಾಲ ಎದುರಾಗಿರುವುದರಿಂದ ರೈತರ ಎಲ್ಲಾ ರೀತಿಯ ಕೃಷಿ ಸಾಲ ಹಾಗೂ ಒಡವೆ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಟೊಮೆಟೊ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿ ಪ್ರತಿ ಕೆಜಿಗೆ ಕನಿಷ್ಠ 50 ರೂಪಾಯಿ ಹಾಗೂ 15 ಕೆಜಿ ಬಾಕ್ಸ್ಗೆ 750 ರೂಪಾಯಿ ನಿಗದಿಪಡಿಸಬೇಕು. ರೈತರಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ವಿತರಿಸಬೇಕು ಹಾಗೂ ನರೇಗಾ ಯೋಜನೆಯಡಿ ರೈತ ಕೂಲಿ ಕಾರ್ಮಿಕರಿಗೆ ನಿರಂತರ ಕೆಲಸ ನೀಡಬೇಕು ಎಂದು ಆಗ್ರಹಿಸಿದರು. 1 ಎಕರೆ ಟೊಮೆಟೊ ಬೆಳೆಯಲು 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗುತ್ತದೆ. ಆದರೆ ಮಾರುಕಟ್ಟೆಗೆ ತಂದರೆ ಸೂಕ್ತ ಬೆಲೆಯಿಲ್ಲದೆ ರೈತರು ಬೀದಿಗೆ ಬೀಳುವಂತಾಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಕ್ಷಣವೇ ಈ ಭಾಗದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. 1 ವಾರದೊಳಗೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಎಪಿಎಂಸಿ ಮಾರುಕಟ್ಟೆಗಳನ್ನು ಬಂದ್ ಮಾಡಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನೆಯ ನಂತರ ಎಪಿಎಂಸಿ ಕಾರ್ಯದರ್ಶಿ ಹಾಗೂ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಿಗೆ ರೈತರು ಅಧಿಕೃತ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುಮಂತ್, ಮಂಜುನಾಥ, ವೆಂಕಟರೆಡ್ಡಿ, ಶ್ರೀರಾಮರೆಡ್ಡಿ, ತಾಲೂಕು ಕಾರ್ಯದರ್ಶಿಗಳಾದ ಶ್ರೀರಾಮಪ್ಪ, ವೆಂಕಟಸುಬ್ಬಾರೆಡ್ಡಿ, ರಾಮಚಂದ್ರರೆಡ್ಡಿ, ಜೆಎಂ. ಕೋನಪ್ಪ, ಎಸ್ವಿ. ಗಂಗೋಲಪ್ಪ, ಪಿ. ನಾಗರಾಜ್ ಸೇರಿದಂತೆ ನೂರಾರು ರೈತ ನಾಯಕರು ಹಾಜರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಮಕ್ಕಳಿಗೆ ಫೀಸ್ ಕಟ್ಟೋಣ ಅಂತ ಮಾರ್ಕೆಟ್ಗೆ ಬಂದ್ರೆ ಆ ರೈತ ನಿಶ್ಚಿತ ಉದ್ದೇಶವಾಗಿ ಸಾವಿರಾರು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ. ನಮ್ಮನ್ನಾಡುವಂತ ಮಾನ್ಯ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ಭಾಗದಲ್ಲಿ ಇರುವಂತವರು ಟಮಾಟಾಗೆ 2 ಜಿಲ್ಲೆಗೂ ಒಂದು ವಿಶೇಷ ಮಂಡಳಿಯನ್ನು ಸ್ಥಾಪನೆ ಮಾಡಿ ನಮ್ಮ ಕನಿಷ್ಠ ಬೆಂಬಲ ಬೆಲೆ ಒಂದು ಕೆಜಿಗೆ ಒಂದು 50 ರೂಪಾಯಿ ನೀಡಬೇಕು. ಒಂದು 15 ಕೆಜಿ ಬಾಕ್ಸಕ್ಕೆ 750 ರೂಪಾಯಿ ನೀಡಬೇಕು ಅಂತ మన ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ. ವಾರದ ಒಳಗಾಗಿ ನಮ್ಮ ಮಾಹಿತಿ ನೀಡಿಲ್ಲ ಅಂತಂದ್ರೆ ಸರ್ಕಾರ ಎಪಿಎಂಸಿ ಮಾರ್ಕೆಟನ್ನು ಬಂದ್ ಮಾಡಿ ನಿರ್ದಾಕ್ಷಿಣ್ಯವಾಗಿ ಬಂದ್ ಮಾಡಿ ಇವತ್ತು ಮಾಡಿರುವಂಥ ಎಲ್ಲ ಈ ಟಮಾಟಾಗಿ ಮಾಡಿರುವಂಥ ಎಲ್ಲ ಖಾಸಗಿ ಶಾಲೆಗಳು ಮತ್ತೆ ಇತರ ಶಾಲೆಗಳು ಎಲ್ಲ ಬ್ಯಾಂಕ್ಗಳಲ್ಲಿರುವಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಮಗೆ ಸಾಲಗಳನ್ನು ಮನ್ನಾ ಮಾಡಬೇಕು. ಯಾವ ಸಾಲಗಳಾದ್ರೆ ಖಾಸಗಿ ಸಾಲ ಆಗ್ಬೋದು, ಈ ಕೈ ಸಾಲಗಳಾಗ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಾಗ್ಬೋದು, ಯಾವುದೇ ಬ್ಯಾಂಕಲ್ಲಿರುವಂಥ ನಮ್ಮ ಸಾಲಗಳು, ಒಡವೆ ಸಾಲಗಳಾಗ್ಬೋದು, ನಮ್ಮ ಸಂಪೂರ್ಣ ಸಾಲಗಳನ್ನ ಮನ್ನಾ ಮಾಡಿ ನಮಗೆ ಮತ್ತೆ ಬಿತ್ತನೆ ಬೀಜಗಳನ್ನು ಉಚಿತವಾಗಿ ನೀಡಬೇಕು. ಈ ಭಾಗದಲ್ಲಿರುವಂಥ ಎಲ್ಲ ರೈತರಿಗೆ ಒಂದು ಬದುಕಕ್ಕೆ ಒಂದು ಉದ್ಯೋಗಾದ ಯೋಜನೆಯಲ್ಲಾಗಲಿ ಕೂಲಿ ಕೂಡ ಇಲ್ಲ. ಸಮೇತ ಸಾವಿರಾರು ಜನ ಇವತ್ತು ಕೂಲಿ ಇಲ್ದಿರ ನಿರ್ದಾಸ್ತವಾಗಿ ಅನ್ಯಾಯ ಆಗಿದ್ದಾರೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಮನೆ ಸರ್ಕಾರ ಸ್ಪಂದಿಸಿ ಎಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಎಪಿಎಂಸಿ ಮಾರ್ಕೆಟ್ ಅನ್ನು ಬಂದ್ ಮಾಡ್ತೀವಿ, ಜಿಲ್ಲೆಯನ್ನು ಬಂದ್ ಮಾಡ್ತೀವಿ, ತಾಲೂಕನ್ನು ಬಂದ್ ಮಾಡ್ತೀವಿ ಅಂತ ಮನೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಒಂದು ಸರ್ಕಾರಕ್ಕೆ ಈ ಭಾಗದಲ್ಲಿ ಇರುವಂತ ಜನಪ್ರತಿನಿಧಿಗಳು, ವಿರೋಧ ಪಕ್ಷದವರು, ಬಿಜೆಪಿಯವರಾಗ್ಬೋದು, JDS ಅವರಾಗ್ಬೋದು, ಅತಿ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷದಾಗ ಇರ್ತಾರೆ. ಎಲ್ಲ ಬರ್ತಾರೆ, ಅಣ್ಣ ಟವಲ್ ಹಾಕೊಂಡು ಅಣ್ಣ ಬಾವು ಮರ್ದಿ ಎಲ್ಲಿದ್ದೀರಪ್ಪ ಅಂತ ಎಲೆಕ್ಷನ್ ಟೈಮಲ್ಲಿ. ಇವಾಗ ಎಲ್ಲಿದ್ದೀರಿ ಸ್ವಾಮಿ ನೀವು? ಬೇರೆ ಎಲ್ಲೂ ಪ್ರಶ್ನೆಯಲ್ಲಿ ಕೂತ್ಕೊಂಡು ಮಾತಾಡ್ತಿರಲ್ಲ, ಚೇರಿಗಲ ಮೇಲೆ ಕೂತ್ಕೊಂಡು. ರೈತರು ಹೊಲದ ಹತ್ರ ಬನ್ರಿ, ರೈತರು ಮನೆ ಹತ್ರ ಬನ್ರಿ. ರೈತರು ಯಾವ ಗೆದ್ದೆಯಲ್ಲಿ ಬದುಕ್ತಾ ಇದ್ದಾರೆ, ಸಾವಿಗೆ ಹತ್ರವಾಗಿದ್ದಾರೆ. ನಮ್ಮ ರೈತರೆಲ್ಲ ಸಾವಿಗೆ ಹತ್ರವಾಗಿದ್ದಾರಲ್ಲ, ನೀವು ಕಾಪಾಡಬೇಕಾಗಿದ್ರೆ ವಿರೋಧ ಪಕ್ಷದವರು ಯಾಕೆ ಹೋರಾಟ ಮಾಡಿಲ್ಲ? ಯಾಕೆ ಜನಪ್ರತಿನಿಧಿ ನಾವು ಮಾತಾಡಲ್ಲ? ಯಾಕೆ ಸ್ವಾಮಿ ನೀವೆಲ್ಲ ನಮ್ಮ ರೈತನನ್ನ ಎಲೆಕ್ಷನ್ ಟೈಮಲ್ಲಿ 3 ಪಕ್ಷಗಳು ಒಂದೇ ಕುಲದಲ್ಲಿ ಬದುಕ್ತಾ ಇದ್ದಾರಲ್ಲ, ರೈತರ ಹೆಸರು ಹೇಳ್ಕೊಂಡು ನಾವು ರೈತರು ಹಸಿರು ಟವಲ್ ಹಾಕೊಂತೀರಾ, ಇನ್ನೊಂದು ಭಾಗ ಹೋಗ್ತಾರೆ. ಹಸಿರು ಟವಲ್ ಗೊತ್ತಿದೆ ಸ್ವಾಮಿ ನಿಮಗೆ? ಗೊತ್ತಿದೆ ಸ್ವಾಮಿ? ಅವರು ಪ್ರಾಣ ರಕ್ಷಣೆ ಮಾಡುವಂಥ ಶಕ್ತಿ ಇದ್ರೆ ಮಾತ್ರ ಹಸಿರು ಟವಲ್ ಹಾಕೋಬೇಕು.
ಮಾತುಗಳು ಹೇಳ್ಕೊಂಡ್ರೆ ದೇವರನ್ನವ್ರ ಮೇಲ್ಗಡೆ ಇರ್ತಾರೆ. ಅದನ್ನು ನಿಮಗೆ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಟೊಮಾಟೊ ಬೆಂಬಲ ಬೆಲೆ ಕುಸಿತಗೊಂಡಿದೆ, ಟೊಮಾಟೊ ದರ ಕುಸಿತಗೊಂಡಿದೆ ಅಂತ ಹೇಳಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಮೇಲಾಧಿಕಾರಿಗಳ ಗಮನಕ್ಕೆ ಸರ್ಕಾರಕ್ಕೆ ಶಿಫಾರಸು. ಎಲ್ಲರೂ ಹೋರಾಟ ಮಾಡೋಣ. ಎಲ್ಲ ಸರ್ಕಾರದ ಇತ್ತು, ಬೇರೆ ನಿಮ್ಮ ಖಾಸಗಿ ಕಾರ್ಯಕ್ರಮಗಳಿಗೆ ಹಾಲಿ ಶಾಸಕರು ಜೊತೆಯಲ್ಲಿ ಇರ್ತೀರ, ಮಾಜಿ ಶಾಸಕರ ಜೊತೆ ಇರ್ತೀರ, ಮಾಜಿ ಮುಖ್ಯಮಂತ್ರಿ ಜೊತೆಯಲ್ಲಿ ಇರ್ತೀರ, ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತೀರಲ್ಲ ಸ್ವಾಮಿ. ನಮ್ಮ ರೈತರು ಕಾತ್ರಕ್ಕೆ ಒಂದು ಕತೆ ಕೂತ್ಕೊಂಡು ನಮ್ಮ ರೈತರ ಮನೆ ಹತ್ರ ಬಂದು ಕೂತ್ಕೊಂಡು ನಮ್ಮ ಬದುಕಲು ಕಟ್ಟಕ್ಕೆ ಒಂದು ದಾರಿ ತೋರಿಸಿ ಸ್ವಾಮಿ ಅಂತ ಒಂದು ಕೈ ಮುಗಿಸಿ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡುತ್ತಾ, ಮತ್ತೆ ಈ ಭಾಗದಲ್ಲಿ ಇರುವಂಥವರು ನಮ್ಮ ಬಲ ಹತ್ತಿರ ಯಾರ ಪರಿಚಯನೇ ಇದಕ್ಕೆ ಮುಂಚೆ ಇದ್ದರು. ನಾವು ಇನ್ನು ಮುಂದೆ ಒಂದು ಸಲ DK ಶಿವಕುಮಾರ್ ಸಾಹೇಬನನ್ನು ಒಂದು ಸಲ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸ್ತೀವಿ. ಅವರು ವಿಫಲವಾಗಿದ್ದಂಥ ಸಂದರ್ಭದಲ್ಲಿ ನಾವು ಕಥಾಖಂಡಿತವಾಗಿ ನಮ್ಮ ರೈತರ ಹತ್ರ ಜೊತೆ ಸೇರಿ ಇವತ್ತು ಕೂಲಿ ಕಾರ್ಮಿಕರು ಪಾಪ ಅನೇಕ ಮಂದಿ ಕೂಲಿ ಇಲ್ಲ, ಅನೇಕ ಜೀವನ ಮಾಡೋಕ್ಕಾಗಲ್ಲ. ಅವ್ರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಯಾವ ಜೀವನ ಕಟ್ತೀವೋ ಎಲ್ಲರೂ ಕೂಲಿ ಮಾಡಿ ಅವ್ರು ಆಗೋಗ್ಬಿಟ್ಟಿದ್ದಾರೆ. ದಯಮಾಡಿ ರೈತರಿಗೆ ಬದುಕಕ್ಕೆ ಒಂದು ದಾರಿ ತೋರಿಸಿ ಬೆಂಬಲ ಬೆಲೆ ನೀಡಬೇಕು ಅಂತ ಕೈ ಜೋಡಿಸಿ ಮುಗಿಸ್ತಾ ಇದ್ದೀನಿ. ಎಲ್ಲ ಜನಪ್ರತಿನಿಧಿಗಳು ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ವಿಶೇಷವಾಗಿ ಬೆಂಬಲ ಬೆಲೆ ಘೋಷಣೆ ಮಾಡಿ ನಮ್ಮ ರೈತರಿಗೆ ಒಂದು ಬದುಕು ಕಟ್ಟಕ್ಕೆ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ಒತ್ತಾಯಪೂರ್ವಕವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಬಂದು ಮಾಡ್ತೀವಿ. ಯಾರು ರೈತರಾಗಲಿ ನಾವಾಗಲಿ ಒಂದು ತಿಂಗಳಿಂದ ಬರೋಕ್ಕಾಗ್ತಾ ಇಲ್ಲ. ಮೇಡಮ್ ಅವರು ಬಂದು ನೋಡ್ಬೋದು, ನಾವು ತೋರಿಸ್ತೀವಿ. ಇಲ್ಲ ಅದನ್ನು ಬಹಳಷ್ಟುವಾದಂಥ ನಮ್ಮ ಮೇಡಮ್ ಅವರು ನಮ್ಮ ತಾಲೂಕವರು ಆಗಿರೋದ್ರಿಂದ ನಮಗೆ ರೈತರಿಗೆ ಎಲ್ಲಿ ಹೋದ್ರೂ ಕಸ ಹಂಗೆ ಇದೆ, ಬಿಲ್ ಮಾತ್ರ ಆಗ್ತಾ ಇದೆ. ಕಾಂಟ್ರಾಕ್ಟ್ಗೆ ಅವ್ರ ಬಿಲ್ ರದ್ದು ಮಾಡಬೇಕು. ಮೇಡಮ್ ಅವರು ಅವ್ರ ಬಿಲ್ಲು ರದ್ದು ಮಾಡಬೇಕು. ಯಾಕೆಂದ್ರೆ ಕೆಲಸ ಮಾಡ್ತಾ ಇಲ್ಲ, ಬಿಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೇಡಮ್ ಅವರು ಬಿಲ್ ರದ್ದು ಮಾಡಬೇಕು. ಇಲ್ಲ ಮೇಡಮ್ ಅವರು ಬಂದ್ಲಿ ತೋರಿಸ್ತೀವಿ. ನಾವು 1-2 ತಿಂಗಳಿಂದ ಯಾವುದೇ ಕಸರಿತ್ತಿಲ್ಲ ಅವರು. ಸುಮಾರು ಒಂದು ದಿನಕ್ಕೆ 6,000ದಿಂದ 7,000 ಬಾಕ್ಸ್ಗಳು ಎಷ್ಟು ದರ ಕಡಿಮೆಯಾಗಿ ಇಲ್ಲೇ ಹಾಕಿ ಹೋಗ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಸ್ವಚ್ಛತೆಗೆ 10 ಜನ ಇದು ಮಾಡಿದ್ದಾರೆ, ಕ್ಲೀನ್ ಮಾಡಲಿಕ್ಕೆ 10 ಜನ. ಆದರೆ 10 ಜನದಲ್ಲಿ ಇಷ್ಟು ಜನ ಕಸ ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮಿಷನರೀಸಿಂದ ರಾತ್ರಿ ಹೊತ್ತು ಕ್ಲೀನ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ನಾನು ಮಾಧ್ಯಮದ ಮೂಲಕ ಎಲ್ಲರಿಗೂ ಮನವಿ ಮಾಡಿಕೊಳ್ಳೋದೇನೆಂದರೆ ಪೇಟೆ ಕಾರ್ಯಕರ್ತರು ಕೂಡ ಇದಕ್ಕೆ ಸಹಕರಿಸಬೇಕು. ಈಗ ಬಾಕ್ಸ್ಗಳು ಎಲ್ಲಂದ್ರೆ ಅಲ್ಲಿ ಸುರಿದಿರಾನೆ ಸ್ವಚ್ಛತೆ ಏಜೆನ್ಸಿ ಅವರಿಗೆ ಬಂದಾಗ ಅವ್ರಿಗೆ ಕೊಟ್ಟರೆ ಅದು ಡೈರೆಕ್ಟಾಗಿ ಟ್ರ್ಯಾಕ್ಟರ್ಗೆ ತುಂಬಿಸ್ಕೊಂಡು ಕಸ ವಿಲೇವಾರಿ ಆಗಲಿಕ್ಕೆ ಈಸಿ ಆಗುತ್ತೆ. ಬಟ್ ಏನಂದರೆ ಅವ್ರಿಗೆ ಕ್ರೇಟುಗಳು ರೈತರಿಗೆ ವಾಪಸ್ ಕೊಡೋ ಒಂದು ದೃಷ್ಟಿಯಿಂದ ಅಲ್ಲಲ್ಲೇ ಸುರಿದು ಡೈಲಿ ಸುಮಾರು 6,000ದಿಂದ 7,000 ಬಾಕ್ಸ್ ವಿಲೇವಾರಿ ಆಗ್ತಾ ಇದೆ. ಸೊ ಹೀಗಾಗಿ ನಾವು ಅವ್ರಿಗೂ ಭಾರಿ ಅನ್ಯಾಯವಾಗಿದೆ ಮಾರ್ಕೆಟ್ಗೆ ಹೋಗಿ. ಇಲ್ಲ ಮೇಡಮ್, ಗುತ್ತಿಗೆದಾರರು ಈಗ ಕೆಲಸ ಮಾಡ್ತಿಲ್ಲ, ಎಲ್ಲಿಂದ ಅಲ್ಲೇ ಇದೆ. ಈಗ ರೈತರ ಮೇಲೆ ಹೇಳ್ತಿದ್ದೀರಾ, ರೈತರ ಮೇಲೆ ಹೇಳೋ ಬದಲು ಆ ಗುತ್ತಿಗೆದಾರರು ಬಂದು ಅವರೇ ತಗೊಂಡೋದ್ರೆ ಇಷ್ಟಿರಲ್ಲ. ಯಾವ ಕಡೆ ಒಂದು ಕಡೆ ಟ್ರ್ಯಾಕ್ಟರ್ ತೋರಿಸಿ ಆ ಕ್ರೇಟುಗಳು ವ್ಯಾಪಾರಸ್ಥರು ಸಹಕರಿಸ್ಬೇಕು ಇದಕ್ಕೆ ಅಂತ ನಾವು ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ. ರೈತರ ಮೇಲೆ ನಾವು ಯಾವುದೇ ಧೋರಣೆ ಮಾಡೋಕ್ಕಾಗಲ್ಲ ಅಲ್ಲ. ಈಗ ಅವ್ರಿಗೇನೋ ಅವ್ರು ಬರೋದು ಕಾಯಿ ಮಾರ್ಕೊಂಡು ಅವ್ರು ಹೋಗೋದ್ರಲ್ಲಿ ಬ್ಯುಸಿ ಇರ್ತಾರೆ. ಅಂದ್ರೆ ಇಷ್ಟು ರೇಟ್ ದರ ಕಡಿಮೆಯಾಗಿ ತುಂಬಾ ವೇಸ್ಟ್ ಬೀಳ್ತಾ ಇದೆ ಅನ್ನೋ ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಆದ್ರೂ ರಾತ್ರಿ ಹೊತ್ತು JCBಗಳನ್ನ ಸ್ವಚ್ಛತೆ ಆದ್ಮೇಲೆ ನಾವು ಪೇಮೆಂಟ್ ಮಾಡೋದು. ಸೊ ಹಂಗಾಗಿ ಮೆಷಿನರೀಸಿಂದು ಮತ್ತು ಮನುಷ್ಯರಿಂದ ಎಲ್ಲ ಥರದಲ್ಲೂ ವ್ಯವಸ್ಥೆ ಆಗ್ತಾ ಇದೆ, ಇನ್ನೂ ಆಗಬೇಕು. ಬಟ್ ಏನಂತಂದರೆ ತುಂಬ ವೇಸ್ಟ್ ಬೀಳ್ತಾ ಇದೆ. ಹಾಗಾಗಿ ವಾರ್ಷಿಕವಾಗಿ ಟೆಂಡರು ಆನ್ಲೈನ್ ಪ್ರೊಕ್ಯೂರ್ಮೆಂಟ್ ಮುಖಾಂತರ ಆಗತ್ತೆ. ಸೊ ನಮ್ಮ ಕಮಿಟಿ ಇದರಲ್ಲಿ ನಾವು ಡಿಸಿಷನ್ ತೊಗೊಳಕ್ಕೆ ಬರಲ್ಲ, ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತ. ಇದು ಆನ್ಲೈನ್ ಟೆಂಡರ್ ಆಗಿರೋದ್ರಿಂದ ಕರ್ನಾಟಕ ಸ್ಟೇಟಲ್ಲಿ ಯಾರು ಬೇಕಾದ್ರೂ ಟೆಂಡರ್ಗೆ ಅಪ್ಲೈ ಮಾಡ್ಬೋದು. ಟೆಂಡರಲ್ಲಿ ಅಪ್ಲೈ ಆದಮೇಲೆ ಯಾರು L1 ಇರ್ತಾರೆ ಅವ್ರಿಗೆ ನಾವು ಗುತ್ತಿಗೆ ಕೊಟ್ಟಿರ್ತೀವಿ. ಅವ್ರಿಗೆ ಅದರಲ್ಲಿ ಪ್ರಾಫಿಟ್ ಬರುತ್ತೋ ಲಾಸ್ ಆಗುತ್ತೋ, ಬಟ್ ಅವ್ರಿಗೆ ವರ್ಕ್ ಕಂಪ್ಲೀಟ್ ಮಾಡಬೇಕು. ಸೊ ನಮ್ಮ ಇಲ್ಲಿ ಲೋಕಲ್ ಅವರಾಗಲಿ ಅಥವಾ ಕಮಿಟಿಗಾಗಲಿ ಅದರದ್ದು ಅನುಮೋದನೆ ಇದು ಮಾಡೋಕ್ಕೆ ಬರೋದಿಲ್ಲ, ಅವಕಾಶ ಇಲ್ಲ. ಜವಾಬ್ದಾರಿ ನಮ್ಮದಿರುತ್ತೆ. ಟೆಂಡರನ್ನು ಗುತ್ತಿಗೆ ರದ್ದು ಮಾಡಲಿಕ್ಕೆ L1 ಯಾರಾಗಿರ್ತಾರೋ ಅದಕ್ಕೆ ಅವ್ರಿಗೆ ಇದು ಮಾಡಬೇಕಾಗಿ L2 ಅವರು ಕೂಡ ಆಪ್ಷನ್ ಇರಲ್ಲ. ಕ್ಲೀನ್ ಮಾಡಲಿಕ್ಕೆ ನಾವು ಅವರಿಗೆ ನೋಟಿಸ್ ಕೊಟ್ಟು ಅವರು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಏನಂತಂದರೆ ಆಗ್ತಾ ಇಲ್ಲ, ಜಾಸ್ತಿ ತುಂಬ ಬೀಳ್ತಾ ಇದೆ. ಈಗ ಅರೈವಲ್ಸು ನಮಗೆ ಪ್ರತಿದಿನ 1,05,000 ನಮಗೆ ಲೆಕ್ಕಕ್ಕಿರೋದು. ಏನೋ ಗೋಲಿ ಅಂತೀವಿ, ಸೆಕೆಂಡ್ಸು ಅವು ಫ್ಯಾಕ್ಟ್ರಿಗೆ ಹೋಗುತ್ತೆ, ಅವು ಬಿಟ್ಟು ಆಕ್ಷನ್ ಆಗ್ತಾವಲ್ಲ ಅಂಥವು ಬರ್ತಾ ಇರೋದು ಆಲ್ಮೋಸ್ಟ್ 1,10,000 ಮೇಲೆ ಬರ್ತಾ ಇದೆ ಪ್ರತಿದಿನ. ಅದರಲ್ಲಿ 6,000ದಿಂದ 7,000 ಬಾಕ್ಸು
ಒಂದ್ಸಲ ಆಕ್ಷನ್ ಆಗಿ ಕೂಡ ತಗೊಂಡು ಹೋಗಿರೋ ವೇಸ್ಟ್. ಅದ್ರ ಜೊತೆಗೆ ಮತ್ತೆ ಈ ಗೋಲಿ ಅಂತೀವಲ್ಲ ಸೆಕೆಂಡ್ಸ್ ಎಲ್ಲ ಅವು ಕೂಡ ಬೀಳ್ತಾ ಇದಾವೆ. ಕರ್ನಾಟಕ ರೈತ ಸಂಘದಿಂದ ನಾವಿತ್ತು ಏನು ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವು 4 ವರ್ಷ ರೈತರನ್ನು ಸ್ವಲ್ಪ ದಿನ ಹೋರಾಟವನ್ನು ಸುಳ್ಳು ರೆಡ್ಡಿನ ಬೆಲೆ ಪರಿಹಾರವನ್ನು ತಕ್ಷಣವನ್ನು ಪ್ರತಿ ಎಕರೆಗೆ ಒಂದು 50,000 ರೂಪಾಯಿಯನ್ನು ನೀಡಬೇಕು. ಮತ್ತೆ ಬೆಲೆ ಏಟಕ್ಕೆ ಮತ್ತೆ ಎಲ್ಲಾ ಬಿತ್ತನೆ ಬೀಜಗಳು ಗೊಬ್ಬರಗಳು ಉಚಿತವಾಗಿ ನೀಡಬೇಕು. ಎಲ್ಲ ರೈತ ಸೌಲಭ್ಯವಂತ ನೀಡಬೇಕು. ಸರ್ಕಾರಕ್ಕೆ ಗಂಟಾಘೋಷವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಸಮಯ ರೈತರ ಸಾಮಾನ್ಯಗಳು ಮುಖ್ಯ. ಚಿಂತಾಮಣಿಯಿಂದ ನೀವು ಇವತ್ತು ಮುಖ್ಯಮಂತ್ರಿ ಆಗಿದ್ದೆ. ನಮ್ಮ ಇದೇ ಎತ್ತಿನ ಅದಕ್ಕೆ ಸಬ್ಜೆಕ್ಟ್ ಚಿಂತಾಮಣಿಯಿಂದ ಮೊದಲನೇ ಬಾರಿಗೆ ರಾಮಕೃಷ್ಣ ಹೆಗಡೆ ಅವರು ಬಂದ್ರು. ಯಾವ್ದಾದ್ರು ಸ್ಟಾಕ್ದಲ್ಲಿ ಗಲಾಟೆ ಆಯ್ತು. 3 ತಿಂಗಳಿಗೆ ಮುಖ್ಯಮಂತ್ರಿ ಆದ್ರು. ಯಡಿಯೂರಪ್ಪನ ಬಂದ್ರು. ಇಲ್ಲಿ ಒಂದು ಗಲಾಟೆ ಆಯ್ತು. ಅವರು ಮುಖ್ಯಮಂತ್ರಿ ಆದ್ರು. ಇಲ್ಲಿ ಕುಮಾರಸ್ವಾಮಿ ಅವರು ಬಟ್ಟಪಲ್ಲಿ ಆದ್ರು, ಗಲಾಟೆ ಆಯ್ತು. ಯಡಿಯೂರಪ್ಪ ಕುಮಾರಸ್ವಾಮಿ DK ಶಿವಕುಮಾರ್ ಮೇಲೆ 2017ರಲ್ಲಿ ನಾವೇ ರೈತರೆಲ್ಲ ಗಲಾಟೆ ಮಾಡಿದ್ವಿ. ಈ ತಾಲೂಕು ಒಂದು ವ್ಯತ್ಯಾಸ ಇದೆ. ನೀವು ಮುಖ್ಯಮಂತ್ರಿ ಆಗಿದ್ದು ಜನಪ್ರತಿನಿಧಿ ಆಗಿದ್ದು ಇವತ್ತೇನ ರೈತರ ಪರವಾಗಿ ರೈತ ಸಂಘದ ಪರವಾಗಿ ಆಗಿದ್ರ ಅದನ್ನು ಉಳಿಸ್ಕೋಬೇಕಾಗಿದ್ರೆ ದೇವರು ಒಳ್ಳೇದ್ ಮಾಡ್ಬೇಕಾಗಿದ್ರೆ ಈ ರೈತರಿಗೆಲ್ಲ ಬಂದು ಈ ತಾಲೂಕು ಬಂದು ಎಲ್ಲ ಸಾಲಗಳನ್ನ ಮನ್ನಾ ಮಾಡಿ, ಇವಾಗ ನಮ್ಮ ರೈತರಿಗೆಲ್ಲ ಇದೆಯಲ್ಲ ಅವೆಲ್ಲ ಸಾಲ ಮನ್ನಾ ಮಾಡಿ ರೈತರನ್ನ ಜೊತೆಗಿರು ಮಾವು ಬೆಲೆಗೆ ಬೆಂಬಲ ಬೆಲೆ ಕೊಡಿ. ರೈತರಿಗೆ ಒಂದು ಟಮಾಟ ಒಂದು ಇದು ಮಾಡಿ ಬೋರ್ಡ್ ಮಾಡಿ ಇದು ಮಾಡಿ ಮಂಡಳಿ ಮಾಡಿ ಟಮಾಟ ಮಾರುಕಟ್ಟೆನಲ್ಲಿ ಮಂಡಲ ಮಾಡಿ ಒಂದು ತಾಲೂಕು ನಮ್ಮ ರೆಡ್ ಜಿಲ್ಲೆಗೆ ಅದನ್ನು ಕಾಪಾಡಿ ರೈತರ ಕನಿಷ್ಠ ಪಕ್ಷದಲ್ಲಿ ಒಂದು 50 ರೂಪಾಯಿ ಒಂದು ಕೆಜಿಗೆ ಬದುಕಿ ಕೊಡ್ರಿ. ನಿಮಗ್ ಕೊಡ್ತಿರೋ ಸಾಲ ನಾವು ಸರ್ಕಾರಕ್ಕೆ ಅಂತ ಸಿದ್ದರಾಮಯ್ಯ DK ಶಿವಕುಮಾರ್ ಅವರೇ ನಮಗೆ ಒಂದು ಕೆಜಿಗೆ 50 ರೂಪಾಯಿ ಕೊಡಿ, ನಿಮಗ್ ಕೊಡ್ತೀವಿ ಸಾಲ. ನೀವೆಲ್ಲಾನು ಸಾಲ ಕೊಡೋದು ನಮ್ಗೆ, ನಾವು ನಿಮಗ್ ಕೊಡ್ತೀವಿ ಸಾಲ. ನಮ್ಮ ಇಟ್ಟಿದ್ದ ಬೆಲೆಗೆ ಈ ಶಕ್ತಿ ಬರ್ಲಿ, ನಮಗೆ ಏನೋ ರೇಟ್ ಸಿಕ್ತರೆ ನಿಮಗ್ ಸರ್ಕಾರ ಕೊಡ್ತೀವಿ ಸಾಲ. ರೈತರ ಪಕ್ಷಾಟಿಗೆ ಬದುಕ್ತಾ ಇಲ್ಲ, ನಿಮ್ಮ ಸೊತ್ತಿಂದ ಬದುಕ್ತಾ ಇಲ್ಲ. ನಾವು ಬದುಕ್ತಾ ಇರೋ ನಮ್ಮ ಕಷ್ಟ, ನಮ್ಮ ಸುಖ, ನಮ್ಮ ಇದರಿಂದ, ನಮ್ಮ ಹೊಲದಿಂದ ಯಾವುದೇ ಆಗಲಿ ನಮ್ಮ ತಾಲೂಕಿನಲ್ಲಿ ಆಗಿರುವಂತ ವಿಚಾರಗಳಿಗೆ ಇವತ್ತು ಗಂಟಾಘೋಷವಾಗಿ ಹೇಳ್ತಾ ಇದೀವಿ. ಇವತ್ತಿನ ಮುಂದಿನ ದಿನಗಳಲ್ಲಿ 1 ವಾರದ ಒಳಗಾಗಿ ಎಲ್ಲ ನಮ್ಮ ಬೆಳೆಗಳಿಗಾಗಲಿ ಯಾವ ಪ್ರತಿ ಒಂದು ಪಂಚಾಯತಿಗೂ ಒಂದು ಮೇವು ಬ್ಯಾಂಕ್ ಅನ್ನು ತೆರಿಬೇಕು, ಎಲ್ಲಾ ಸಾಲ ಮನ್ನಾ ಮಾಡಬೇಕು. ಎಲ್ಲಾ ರೀತಿಯಂತ ಒಂದು ಕಮಿಟಿ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು ಸೇರಿ ಒಂದು ತಕ್ಷಣ
ಎಲ್ಲ ಬೇವು ಎಲ್ಲ ರೈತರಿಗೆ ಕೂಲಿ ನಾಲೆ ಎಲ್ಲ ಸಿಕ್ಕಿಲ್ಲ ಅಂತಂದ್ರೆ ಈ ಸರ್ಕಾರಕ್ಕೆ ಹುಲಿಗಾಲಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರೈತ ನಾನು ವರ್ಷನೂ ಇನ್ಶೂರೆನ್ಸ್ ಕಟ್ತಾ ಇದ್ದೀವಿ. ಮಾವು ಕಟ್ತೀವಿ, ರಾಗಿ ಕಟ್ತೀವಿ, ತೊಗರಿ ಕಟ್ತೀವಿ, ಕಡಲೆಕಾಯಿ ಎಲ್ಲ ಕಟ್ತೀವಿ. ನಾವು ಕಟ್ಟಿಬಿಟ್ಟು ಕಂಪನಿಯವ್ರು, ಯಾವ ಕಂಪನಿ ಅದು? ಗೌರ್ಮೆಂಟ್ ಸೃಷ್ಟಿ ಮಾಡಿರೋ ಕಂಪನಿನ ಇಲ್ಲ ಪ್ರೈವೇಟ್ ಕಂಪನಿನ? ಯಾವುದು? ಬೆಲೆ ಇಲ್ಲ ಅಂದ್ರೆ ನೀವು ಆಗಿದೆ ಚೆನ್ನಾಗಿ ಆಗಿದೆ ಅಂತ ಇದು ರೆಡಿ ಮಾಡಿ ನೀವು ಕೊಡಲ್ಲ ಇನ್ಶೂರೆನ್ಸ್. ಈ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ? ಯಾವ ತಾಲೂಕಲ್ಲಿ ಬೆಲೆ ಆಗಿದೆ ಅವ್ರೆಲ್ಲ ಒಂದು ಕಡೆ ನೋಡ್ಬಿಡೋದು, ಎಲ್ಲ ಒರಿಜಿನಲ್ ಆಗಿಬಿಟ್ಟಿದೆ ಅಂತಾರೆ. ನಾನು ಹೋದ್ಸರಿ 5 ಎಕರೆ ಆಗಿದ್ದೀನಿ. 5 ಎಕರೆ ರೈತ ವರ್ಷನೂ ಇನ್ಶೂರೆನ್ಸ್ ಕಟ್ಸ್ಕೊಂತಾರೆ. ಇನ್ಶೂರೆನ್ಸ್ ಕಟ್ಕೊಂಡು ಹೋದ್ಸಲ ಎಲ್ಲ ನೋಡಿದ್ದೀರ ನೀವು. ಮಾವು ಇಲ್ಲ, ಟೊಮೊಟೊ ವೈರಸ್, ಕಡಲೆಕಾಯಿ ವೈರಸ್, ರಾಗಿನೂ ಬೆಲೆ ಚೆನ್ನಾಗಿ ಆಗಿಲ್ಲ. ನಮ್ಮ ರೈತರ ಹತ್ರ ಲಕ್ಷಗಳಂತೆ ಕಂಪನಿಯವರಿಗೆ ಇನ್ಶೂರೆನ್ಸ್ ಕಟ್ಸ್ಕೊಂತಾರೆ. ಯಾವ ರೈತಿಗೆ ಏನು ಯಾವ ಬೆಲೆಯಾಗಿ ಇನ್ಶೂರೆನ್ಸ್ ಕಟ್ಟಿದ್ದೀರಾ? ನೀವು ಕಂಪನಿಯವ್ರನ್ನು ಉದ್ಧಾರ ಮಾಡ್ತಾ ಇದ್ದೀರಾ ಅಷ್ಟೇ ತಾನೇ. ಯಾರಾದ್ರೂ ರಾಜಕಾರಣ ಮಾತನಾಡಿದ್ರೆ ಕರ್ನಾಟಕ ರೈತ ಸಂಘದಿಂದ ಭಾರಿ 4-5 ಸುಮಾರು ವರ್ಷಗಳಿಂದ 15-20 ವರ್ಷಗಳಿಂದ ಯಾವುದೇ ಬೆಳೆ ಇಲ್ಲ. ಈ ಭಾಗದಲ್ಲಿ ಯಾವುದೇ ನದಿಗಳನ್ನು ಯಾವುದೇ ಇಲ್ಲ. ನೀರಾವರಿ ವಿಚಾರಕ್ಕಾಗಲಿ ಕಷ್ಟ ನೋವುಗಳಿಂದ ಸಾವು ಕತ್ತರ ಹೋಗಿ ರೈತರನ್ನು ಬದುಕುಗಳನ್ನು ಕಟ್ಟಿಕೊಂಡು ಅನೇಕ ರೀತಿಯಾಗಿ ನಾವು ಬದುಕಕ್ಕಾಗಿ ಆಡ್ತಾ ಇದ್ರೆ, ಆದರೆ ಸರ್ಕಾರವನ್ನಾಗಲಿ ಈ ಜನಪ್ರತಿನಿಧಿಗಳಾಗಲಿ ನಮಗೆ ಯಾವುದೇ ರೈತರಿಗೆ ಬರೀ ಮಾತುಗಳಲ್ಲಿ ಮಾತ್ರ ಹೇಳ್ತಾರೆ. ಏನಿದ್ದು ಬಿಟ್ಟರೆ ಇನ್ನೇನಿಲ್ಲ. ಇವತ್ತು ತೀವ್ರ ಬರಿಗಾಲ ಇದೆ. ಯಾವ ಅಲ್ಲಿಗೆ ಹೋದ್ರೂ ನೀರಿಲ್ಲ, ಎಲ್ಲಿಗೆ ಹೋದ್ರೂ ಬೆಲೆ ಇಟ್ಟಿದ್ವೆಲ್ಲ ನಮ್ಮ ತುಂಬಾ ಸ್ವಲ್ಪ ಕಾಲದಲ್ಲಿ ಮಳೆ ಬಂತು. ಮುಂಗಾರು ಅಧಿವೇಶನ ಸ್ವಲ್ಪ ಮಳೆ ಬಂತು. ಎಲ್ಲಾ ಬಿತ್ತನೆ ಬೀಜಗಳನ್ನು, ಹಸುಗಳು ಮಾರಿ ಗೋಡುಗಳನ್ನು ಎಲ್ಲ ಒಡವೆ ಇಟ್ಟು ತಕೊಂಡ್ಬಂದು ಎಲ್ಲ ಹಾಕಿದ್ವಿ. ಏನೋ ಮಳೆ ಬಂದ್ರೆ ಏನೋ ಬೆಳೆ ಬರ್ತದೆ, ಬೆಳೆ ಬಂದಾಗ ನಾವು ಏನೋ ಜೀವನ ಮಾಡ್ಕೋಬಹುದು, ಮಕ್ಕಳ ವಿದ್ಯಾಭ್ಯಾಸ ಮಾಡ್ಬೋದು, ನಾವು ಅವ್ರ ತಲ ಬದುಕಬೇಕು ಅಂತ ಆಶೆ ಕಟ್ಕೊಂಡು ಸಾಲಗಳ ಮಾಡಿ ಇವತ್ತು ಬೆಲೆ ಇಟ್ಟಿದ್ವಿ. ಬೆಳೆಗಳೆಲ್ಲ ಸಂಪೂರ್ಣವಾಗಿ ನಾಶ ಆಯಿತು. 2 ತಿಂಗಳಾಯ್ತು ಮಳೆ ಆಗಿ. ಇದ್ರ ಬೆಳೆಗಳು ಇಟ್ಟಿದ್ದ ಬೆಳೆಗೆಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ. ಆದ್ರೆ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ನಮ್ಮ ಕೃಷಿ ಅಧಿಕಾರಿಗಳಾಗಲಿ, ತೋಟಗಾರಿಕೆ ಅಧಿಕಾರಿಗಳಾಗಲಿ, ರೇಷ್ಮೆ ಅಧಿಕಾರಿಗಳಾಗಲಿ, ಯಾವುದೇ ರೈತರ ಬಗ್ಗೆ ಆಗಲಿ, ಸರ್ಕಾರಕ್ಕೆ ಮಾಹಿತಿ ಆಗಲಿ, ಯಾವುದೇ ವಿಚಾರಕ್ಕಾಗಲಿ ಇದುವರೆಗೂ ನಮಗೆ ಸ್ಪಂದನೆ ಇಲ್ದಿರ ಎಲ್ಲಾ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಆಗಿದೆ. ಬರೀ 3 ಪಕ್ಷಿಗಳು ಅಂತ ಹೇಳ್ತಾರೆ. ಈ ಭಾಗದಲ್ಲಿ 3 ಪಕ್ಷಿಗಳು ಒಂದೇ ಕುಲ ಭಾಗದಲ್ಲಿ ಎಲ್ಲಾ ರೈತರ ಪರವಾಗಿದ್ದೀವಿ ಅಂತಾರೆ. ಎಲ್ಲಾ ರೈತರ ಪರನೇ, ಎಲ್ಲಾ ನಾವು ರೈತರಿಗೆ ಹೋಗ್ತಾ ಇದ್ದೀವಿ ಅಂತಾರೆ. ಇವ್ರು ಬಂದಾಗಿ ಟೌನ್ ಹಾಕೊಂತಾರೆ. ಅವ್ರಿಗೆ ನಾಚಿಕೆ ಆಗ್ಬೇಕು. ಅಧಿಕಾರ ಇದ್ದಾಗ ಟೌನ್ ಪಕ್ಕ ಹಾಕಿರ್ತಾರೆ. ಬಿಜೆಪಿ ಅವರಾಗ್ಲಿ, JDS ಅವರಾಗ್ಲಿ ಅಧಿಕಾರ ಹೋದ ತಕ್ಷಣ ನಾವು ರೈತರೇ ಅಂತ ಅನ್ಕೋತಾರೆ. ನಾಚಿಕೆ ಆಗ್ಬೇಕು. ಟೌನ್ ಹಾಕೋಬೇಕು. ಟೌನ್ ಸತ್ಯಾಂಶ ಗೊತ್ತಾಗ್ಬೇಕು. ರೈತರ ಪ್ರಾಣಗಳೇನು ಅಂತ ಗೊತ್ತಾಗ್ಬೇಕು. ರೈತರ ಕಷ್ಟಗಳು ಗೊತ್ತಾಗ್ಬೇಕು. ಈ ಭಾಗದಲ್ಲಿ ಇರುವಂತ ರೈತರು ಟಮಾಟ, ಮಾವು ಮಿತ್ತ ಯಾರು ಯಾವ್ದು ಬೆಲೆ ಇಟ್ಟಿದ್ರು ಬದುಕೋದಿಲ್ಲ. 1 ಎಕರೆಗೆ ಬಂದು 4 ಲಕ್ಷದಿಂದ 5 ಲಕ್ಷ ರೂಪಾಯಿ ಬೆಲೆ ಹಾಕ್ತಾರೆ ಒಬ್ಬ ರೈತ. ಹಾಕದ ಮೇಲೆ ಬೆಲೆ ಕೈಗೆ ಸಿಗ್ದಿರ, ಮಾರುಕಟ್ಟೆ ರೇಟ್ ಇಲ್ದಿರ ಇವಾಗ ಸುಮಾರು ಲಕ್ಷಾಂತರ ರೂಪಾಯಿ ಸಾಲಗಳು ಮಾಡಿ ಬೆಲೆ ಇಟ್ಟಿದ್ವಿ. ಸಂಪೂರ್ಣವಾಗಿ ನಮ್ಮ ಮಾರುಕಟ್ಟೆಯಲ್ಲಿ ಕೂಗುವವರೇ ಇಲ್ಲ. ಯಾವ್ದು ಟಮಾಟೆ ಕೂಗುವುದೇ ಇಲ್ಲ. ಎಲ್ಲ ಸಂಪೂರ್ಣವಾಗಿ ನಾಶ ಆಗಿ ಎಲ್ಲ ಸಾಲಗಾಗಿದ್ವಿ. ಬದುಕುವುದ ಬಿಡುವುದ ಅನ್ನೋದು ಹೇಳ್ಬಿಟ್ಟು ಕುಲದ ರಾಜಕಾರಣಗಳು ಮಾಡಿ ಈ ಭಾಗದಲ್ಲಿ ನಿಮ್ ಕುಲದವರು ನಮ್ ಕುಲದವರು ಅಂತ ಹೇಳ್ಬಿಟ್ಟು ಸಂಪೂರ್ಣ ರೈತರನ್ನ ನಿರ್ದಾಕ್ಷವಾಗಿ ಹತ್ಯೆ ಮಾಡ್ತಾ ಇದ್ದಾರೆ ಎಲ್ಲಾ ರಾಜಕಾರಣಿಗಳು, ಸರ್ಕಾರ ಜೊತೆ ಸೇರಿ. ಇವಾಗ ಇನ್ನೊಂದು ಮಾತಾಡ್ತೇನೆ. ಇವಾಗ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, JDS ಅವರು, ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವ್ರು ಯಾಕೆ ಹೋರಾಟ ಮಾಡಬಾರ್ದು? ಯಾಕೆ ಇವ್ರು ಯಾರು ಎಲ್ಲಿ ಮಾಡ್ತಾ ಇದ್ದಾರೆ ರೈತರ ಪರವಾಗಿ? ಯಾಕೆ ಧ್ವನಿ ಎತ್ತಬಾರ್ದು? ಎಲ್ಲ ಪೇಪರ್ಗಳಲ್ಲಿ ಕೂತ್ಕೊಂಡು, ಚೇರುಗಳಲ್ಲಿ ಕೂತ್ಕೊಂಡು ನಾವು ರೈತರ ಪರ ಇರ್ತೀರ. ಎಲ್ಲಿ ನೀವು ರೈತರ ಪರ ಇದ್ದೀರಿ? ಎಲ್ಲಿ ರೈತರನ್ನ ನೀವು ಕಾಪಾಡ್ತೀರಿ? ಯಾವ ಪಕ್ಷವನ್ನು ಕಾಪಾಡ್ತದೆ? 3 ಕುಲವನ್ನು ರೈತರ ಕುಲ ಇದು 3 ಪಕ್ಷಗಳನ್ನು ಒಂದೇ ಕುಲ. ಯಾವುದು? ರಾಜಕಾರಣ, ಕುಲ ರಾಜಕಾರಣ, ಶಕ್ತಿ ರಾಜಕಾರಣ. ಈ ರಾಜಕಾರಣ ಹೋದ್ರೆ ಮಾತ್ರ, ಈ ಜನಪ್ರತಿನಿಧಿಗಳು ಎಲ್ಲರೂ ಹೋದ್ರೆ ಮಾತ್ರನೇ ಇವತ್ತು ಸರ್ಕಾರ ರೈತರು ಬದುಕಕ್ಕಾಗುತ್ತೆ. ಇಲ್ಲ ಅಂದ್ರೆ ರೈತರು ಬದುಕಕ್ಕಾಗಲ್ಲ. ಸಂಪೂರ್ಣ ನಿರ್ದಾಕ್ಷಿಣ್ಯವಾಗಿ 2 ಜಿಲ್ಲೆಗಳಲ್ಲಿ ರೈತರನ್ನ ಹತ್ಯೆ ಮಾಡಿದ್ದಾರೆ ಈ ರಾಜಕಾರಣಿಗಳು ಸೇರ್ಕೊಂಡು. ಈ ಭಾಗದಲ್ಲಿ ಇರುವಂತ 12 ಜನ MLAಗಳಿದ್ದಾರೆ. ವಿಧಾನಸೌಧದಲ್ಲಿ ಏನ್ ಬೇಕು ನಮ್ಮ ಭಾಗ ರೈತರಿಗೆ ಅಂತ ಕೇಳ್ತಾರ? ಯಾರು ಕೇಳಲ್ಲ. ಇಲ್ಲ ವಿರೋಧ ಪಕ್ಷದ ಕೇಳ್ತಾರ? ಯಾರು ಕೇಳಲ್ಲ. ಯಾವ್ದೋ ಕಷ್ಟ ಬಂದಾಗ ಬಂದು ನಾವು ರೈತರ ಪರವಾಗಿದ್ವಿ, ಎಲ್ಲೋದಿಯೋ ಮಾಮ, ಎಲ್ಲೋಗಿದೆ ಅಂತ ಎಲೆಕ್ಷನ್ ಬಂದಾಗ ಕೇಳ್ತಾರೆ. ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ರೈತರ ಹತ್ರ ಬರಕ್ಕೆ? ರೈತನ ಬದುಕಕ್ಕೆ ಯಾವ ನೈತಿಕ ಹಕ್ಕಿದೆ? ಈ ಸರ್ಕಾರದಲ್ಲಿ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ಹೋಗ್ತಾರೆ ಕೇಸ್ ಮಾಡ್ತಾರೆ. ನಮ್ಮೆಲ್ಲೂ ಸಮೇತ ಇಲ್ಲ ಕೇಸ್ ಮಾಡಿದ್ರು ದಂಡಾಧಿಕಾರಿಗಳು.
ಈ ಕೇಸುಗಳು ಮಾಡಿ ರೈತನ ಹೊಲಕ್ಕೆ ಹಾಕ್ತೀವಿ ಅಂತಾರೆ. ಯಾವ ರೈತನನ್ನ ಭಯಪಾಂತಗಳು ಮಾಡಿ ಪೊಲೀಸರು ಕರ್ಕೊಂಡ್ಬಂದು ಭಯಪಾಂತಗಳು ಮಾಡಿ ಎಲ್ಲಿದೆಯಲ್ಲ ಮಾಡ್ತಾರೆ ಬಿಟ್ರೆ ಯಾವುದೇ ಜನಪ್ರತಿನಿಧಿಗಳು ಸರ್ಕಾರವನ್ನ ರೈತನನ್ನ ಬದುಕಕ್ಕಿಲ್ಲ. ಇವಾಗಿದ್ದಾರೆ ಎಲ್ಲ ಅಧಿಕಾರಿಗಳು, ನಾವೇನ ಮಾಡ್ತಾರೆ ಹೋಗ್ತಿರೋ ಕೇಸ್ ಮಾಡ್ತೀವಿ ಅಂತಾರೆ. ಜನಪ್ರತಿನಿಧಿಗಳು ಯಾವ್ದು ಕೇಸ್ ಮಾಡ್ಬೇಕಾಗಿದ್ರೆ ರೈತನ 3 ಶಾಂತಿ ಸಭೆಗಳು ನಡೆಸಬೇಕು. ಇವ್ರು ಕಾನೂನು ಗೊತ್ತಿಲ್ಲ, ಕಾನೂನು 3 ಶಾಂತಿ ಸಭೆಗಳು ನಡೆಸಬೇಕು ಪೊಲೀಸರಾಗಿ. ಆಮೇಲೆ ವಿಫಲವಾಗಿದ್ರೆ DC ಪರ್ಮಿಷನ್ ತಗೋಬೇಕು, ಆಮೇಲೆ ಕೇಸ್ ಮಾಡ್ಬೇಕು ರೈತರ ಮೇಲೆ. ಸುಮಾರು ಕೇಸುಗಳು ಮಾಡಿದ್ದಾರೆ 3 ವರ್ಷಗಳಿಂದ. ನಾನು 3 ವರ್ಷಗಳಿಂದ ರೈತ ಸಂಘ ಸ್ವಲ್ಪ ತಾಳ್ಮೆ ಮಾಡಿದ್ವಿ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ರೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ರಾಜಕಾರಣಿಗಳ ಮಾತು ಕೇಳಿ ರೈತರನ್ನೇನನ್ನ ಇವತ್ತು ಕಡೆಗಣಿಸಿದ್ರೆ ಯಾವುದೇ ಮಾರ್ಗದರ್ಶನ ಮಾಡ್ಬೇಕಾದ್ರೆ ರೈತರ ಮೇಲೆ ಕೇಸ್ ಮಾಡ್ಬೇಕಾಗಿದ್ರೆ ಒಂದು ಸಭೆ ನಡೆಸಬೇಕು. ನೀವು ಸಭೆ ನಡೆಸಿ ವಿಫಲ ಆಗದ ಮೇಲೆ ರೈತರ ಮೇಲೆ ಕೇಸ್ ಆಗ್ಬೇಕು. ಕೇಸ್ ಆಗ್ಬೇಕಾಗಿದ್ರೆ 3 ತಿಂಗಳಿಗೋಸ್ಕರ ರೈತರನ್ನೆಲ್ಲ ಸಭೆ ಕರಿಬೇಕು ಅಂತ ಘಂಟಾಘೋಷವಾಗಿ ನಾವು ಹೇಳ್ತಾ ಇದೀವಿ. ಸಿದ್ದರಾಮಯ್ಯ ಅವರೇ, ಇನ್ನೊಂದು ಮಾತು, ಇದು ಸಪರೇಟ್ ಮಾಡಿ. ಸಿದ್ದರಾಮಯ್ಯ ಅವರೇ ಎಲ್ಲ ಚಿಂತಾಮಣಿ ತಾಲೂಕು ಶಾಖೆಯ ವತಿಯಿಂದ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಬರಗಾಲದಿಂದ ರೈತರ ಮಾಡಿರುವಂತಹ ಒಂದು ಒತ್ತಾಯಗಳನ್ನ ಈಡೇರಿಸಬೇಕು ಅಂತ ನಮಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಬೆಳೆ ವಿಮೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಡೇಟಾ ಎಂಟ್ರಿ ಪ್ರೀಮಿಯಂ ಕಟ್ಕೊಳ್ಳೋದಕ್ಕೆ ಡೇಟಾ ಎಂಟ್ರಿ ವರ್ಕ್ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ದಯವಿಟ್ಟು ಯಾರ್ಯಾರು ಇನ್ನೂ ನೀವು ವಿಮೆ ಮಾಡಿಸ್ಕೊಂಡಿಲ್ಲ ಅವರೆಲ್ಲರೂ ಕೂಡ ನಮ್ಮ ಈ ಒಂದು ರೈತ ಸಂಘದ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ತಾವು ಒಂದು ಬೆಳೆ ವಿಮೆನ ಕಟ್ಕೊಳ್ಳಿ. ಈ ಸಲ ನಾವು ಅದಕ್ಕೆ ಆದಷ್ಟು ಪಾರದರ್ಶಕವಾಗಿ ಯಾರಿಗೂ ಕೂಡ ಯಾವುದೇ ಏನು ಎಲ್ಲಿ ಬೆಳೆ ನಷ್ಟ ಆಗಿದೆ ಒಂದು ನೈಜತೆಯಿಂದ ಆ ಒಂದು ವರದಿಗಳನ್ನ ಪರಿಶೀಲನೆ ಮಾಡಿಕೊಂಡು ಅವರಿಗೆ ಬೆಳೆ ವಿಮೆ ಸಿಗುವಂಥ ಒಂದು ಕ್ರಮವನ್ನು ವಹಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಇವತ್ತು ನಮ್ಮ ಬೇಡಿಕೆಗಳು ಬಹಳಷ್ಟು ತೀವ್ರಗೊಂಡಿರುವಂಥವು. మన ದಂಡಾಧಿಕಾರಿಗಳ ಮೇಲೆ ವಿಶ್ವಾಸ ಇದೆ, ನಮಗೆ ಎಲ್ಲ ರೈತರಿಂದ ಸ್ಪಂದಿಸ್ತಾರೆ ಅಂತ. ಮತ್ತೆ ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿ ಇದನ್ನು ಸರ್ಕಾರ ಇತರವಾದರೂ ದಂಡಾಧಿಕಾರಿಗಳು ಸರ್ಕಾರಕ್ಕೆ ಗಮನಕ್ಕೆ ತಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.